ನಾನು ಫೈನಲಿ ಕೆಲಸ ಮಾಡೋದಕ್ಕೂ ಮುಂಚೆ ವೇರ್ ಹೌಸಲ್ಲಿ ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ದೆ. 2023ಯಲ್ಲಿ ನಾನು ಫೈನ್ಗೆ ಜಾಯ್ನ್ ಆದೆ. ನಮ್ಮ ಸ್ನೇಹಿತರು ಫೈನಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ನಾನು ವಿಚಾರಿಸಿದಾಗ ಅಲ್ಲಿ ಪೇಮೆಂಟ್ ಬಗ್ಗೆ ಎಲ್ಲ ವಿಚಾರಿಸಿದಾಗ ಅವರು ಪೇಮೆಂಟ್ ಎಲ್ಲ ಚೆನ್ನಾಗಿ ಆನ್ ಟೈಮ್ ಬರ್ತಾಯಿದೆ ಅಂತ ಹೇಳಿದ್ರು. ನನಗೆ ಕೆಲಸದ ಅವಶ್ಯಕತೆಯಿಂದ ಬಂದು ನಾನು ಚೆಕ್ ಮಾಡಿ ಜಾಯ್ನ್ ಆದೆ. ಈಗ ಹ್ಯಾಪಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಫೈನಲ್ಲಿ ಕೆಲಸಕ್ಕೆ ಜಾಯ್ನ್ ಆದಾಗ ನನಗೆ ಗಾಡಿ ಕೊಟ್ಟರು. ಆ ಗಾಡಿ ನನ್ನದೇ ಅಂತ ನೋಡಿಕೊಂಡು ಡ್ಯೂಟಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಏನಾದರೂ ಇಶ್ಯೂ ಆದಾಗ ಮಾತ್ರ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾಯಿದ್ದೆ. ಅವ್ರು ಟಿಕೆಟ್ ರೈಸ್ ಮಾಡಿಕೊಡ್ತಾಯಿದ್ರು, ಗಾಡಿ ಸರ್ವಿಸ್ ಮಾಡಿಕೊಂಡು. ಮತ್ತು ಅದೇನಾದರೂ ಬೈ ಚಾನ್ಸ್ ಅದು ರೆಡಿ ಆಗಿಲ್ಲ ಅಂದರೆ ಬೇರೆ ಗಾಡಿ ಇಮಿಡಿಯೇಟ್ ಪ್ರೊವೈಡ್ ಮಾಡ್ತಾರೆ. ಗಾಡಿ ನಮ್ಮ ಹತ್ರನೇ ಇರೋದ್ರಿಂದ ನಾವು ಬೇಗ ಬಂದು ಕೆಲಸ ಸ್ಟಾರ್ಟ್ ಮಾಡಿ ಮತ್ತು ಕೆಲಸ ಕಂಪ್ಲೀಟ್ ಆದಮೇಲೆ ಮತ್ತು ಗಾಡಿನ ನಾವೇ ತಗೊಂಡು ಹೋಗೋದ್ರಿಂದ ನಮಗೆ ಹೆಲ್ಪ್ಫುಲ್ ಇದೆ. ಗಾಡಿ ನಮ್ಮ ಕೈಲೇ ಇರೋದ್ರಿಂದ ನಾವು ನಮ್ಮದೇ ಟೈಮಲ್ಲಿ ಬಂದು ಕೆಲಸ ಮಾಡಿಕೊಂಡು ಹೋಗೋದಕ್ಕೆ ಕಂಫರ್ಟೇಬಲ್ ಆಗಿದೆ. ನಾವು ಫೈನ್ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎಷ್ಟೋ ಜನ ಬಂದು ಕೇಳ್ತಾರೆ ಫೈನ್ ಕಂಪ್ನಿ ಹೇಗಿದೆ ಅಂತ. ನಾವು ಹೇಳ್ತೀವಿ ಅವ್ರಿಗೆ ಫೈನ್ ಕಂಫರ್ಟೇಬಲ್ ಆಗಿದೆ, ವೆಹಿಕಲಿಂದ ಪೇಮೆಂಟ್ ವೈಸಿಂದ ಎಲ್ಲ ಕಡೆಯಿಂದ ಕಂಫರ್ಟೇಬಲ್ ಆಗಿದೆ. ಜಾಯ್ನ್ ಆಗಿರೋ ಬಂದು ಜಾಯ್ನ್ ಆಗಂತ ಹೇಳಿದ್ದೀವಿ. ಬಟ್ ತುಂಬ ಜನ ಬಂದು ಜಾಯ್ನ್ ಆಗಿದ್ದಾರೆ, ಡ್ಯೂಟಿನೂ ಮಾಡ್ತಿದ್ದಾರೆ ಸರ್. ನಾನು ಡೈಲಿ 100 ಕಿಲೋಮೀಟ್ರ್ ಕ್ರಾಸ್ ಮಾಡ್ತೀನಿ. ಚಾರ್ಜಿಂಗ್ ವೆಹಿಕಲ್ ಇರೋದ್ರಿಂದ ನನಗೆ ಸಿಟಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಚಾರ್ಜಿಂಗ್ ಸ್ಟೇಷನ್ಸ್ ಇದ್ದಾವೆ. ಚಾರ್ಜಿಂಗ್ ಹಾಕೊಳ್ಳೋದ್ರಲ್ಲಿ ನನಗೆ ಮಿನಿಮಮ್ ಚಾರ್ಜಿಂಗ್ ಆಗೋದಕ್ಕೆ 15 ಮಿನಿಟ್ಸ್ ಟೈಮ್ ಬೇಕಾಗುತ್ತೆ. ಆ ಟೈಮಲ್ಲಿ ನನಗೆ ಬ್ರೇಕ್ ಸಿಗುತ್ತೆ. ಆ ಬ್ರೇಕಲ್ಲಿ ನಾನು ಊಟ ಮಾಡ್ಕೊಳ್ಳೋದಕ್ಕೆಲ್ಲ ನನಗೆ ಟೈಮ್ ಕಂಫರ್ಟೇಬಲ್ ಇರುತ್ತೆ. ಮತ್ತು ನನಗೆ ಸ್ಲಾಟ್ ವೈಸ್ ಮಾಡೋದಾದರೆ ನನಗೆ ಮಿನಿಮಮ್ ಡೈಲಿ 10 ಅವರ್ಸ್ ಸ್ಲಾಟ್ ಮಾಡ್ತೀವಿ. 10 ಅವರ್ ಟೈಮಿಂಗ್ಸು 5 to 6 ಸ್ಲಾಟ್ ಆಗುತ್ತೆ. ಮತ್ತು ನನಗೆ ಗಾಡಿ ಕಂಫರ್ಟೇಬಲ್ ಇರೋದ್ರಿಂದ ನನಗೆ ಯಾವುದೇ ಥರದ ಫೇನ್ಸು ಏನು ಬರೋಲ್ಲ. ಮತ್ತು ಫೈನಲ್ಲಿ ಮುಖ್ಯವಾಗಿ ಆನ್ ಟೈಮ್ ಪೇಮೆಂಟ್ ಬರ್ತಾಯಿದೆ. ಬಟ್ ಈ ಥರ ಒಂದು ಪೇಮೆಂಟ್ ವೈಸು ಯಾವ ಕಂಪ್ನಿಯಲ್ಲಿ ಇಲ್ಲ. ಮೋಸ್ಟ್ಲಿ ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗತ್ತೆ, ಇಲ್ಲ 15 ಒನ್ಸ್ ವೆಯ್ಟ್ ಮಾಡಬೇಕಾಗತ್ತೆ ಬೇರೆ ಕಂಪ್ನಿಗಳಲ್ಲಿ. ಇಲ್ಲಿ 3 ಪೇಮೆಂಟ್ಸ್ ಇದೆ. ಇಲ್ಲಿ ಹೆಚ್ಚಿಗೆ ಅರ್ನ್ ಮಾಡೋದಕ್ಕೂ ಒಂದು ಚಾನ್ಸ್ ಇದೆ. ಫೈನಲ್ಲಿ ಆಲ್ಮೋಸ್ಟ್ 50,000 60,000ವರೆಗೂ ಮಾಡ್ಕೊಳ್ಳೋಗಿದೆ. ಯಾರಾದರೂ ಕಷ್ಟದಲ್ಲಿರೋರು ಬಂದು ಮಾಡಿಕೊಂಡು ಇಲ್ಲಿ ಅವರ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡವರು ಇದ್ದಾರೆ. ಮುಂಚೆ ಪೇಮೆಂಟಲ್ಲಿ ತುಂಬ ಸ್ಟ್ರಗಲ್ ಇತ್ತು. ಈ ಫೈನಲ್ ಬಂದಮೇಲೆ ಪೇಮೆಂಟಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿ ನಾನು ಅರ್ನ್ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ ನಾವೆಲ್ಲ ಖುಷಿಯಾಗಿದ್ದೀವಿ, ಹ್ಯಾಪಿಯಾಗಿದ್ದೀವಿ. ಫೈನಲಿ ಜಾಯಿನ್ ಆಗಿರೋದಕ್ಕೆ ನನಗೆ ಫೈನಾನ್ಷಿಯಲಿ ನನಗೆ ನೆಮ್ಮದಿ ಇದೆ. ಮುಂದೆ ನನಗೆ ಫ್ಯೂಚರ್ಗೆ ಸಪೋರ್ಟಿವ್ ಆಗಿ ನನಗೆ ಫೈನ್ ಇರುತ್ತೆ.